ನಮಸ್ಕಾರ. ಚಂದ್ರನೇಕೆ ಭೂಮಿಗೆ ಬೇಕು? ಭೂಮಿಯಿಂದ ನೋಡಿದಾಗ ತಣ್ಣಗೆ ಬೆಳ್ಳಗೆ ಹೊಳೆಯುವ ಚಂದ್ರನ ಕುರಿತಾಗಿ ಜಗತ್ತಿನ ಎಲ್ಲ ಪ್ರಾಚೀನ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಹಲವು ರೀತಿಯ ಕಥೆಗಳನ್ನು ಕಟ್ಟಿವೆ, ಐತಿಹ್ಯಗಳನ್ನ ಎಳೆದಿವೆ ಮತ್ತು ಚಂದ್ರನ ದೇವತೆ ಅಂತ ಪರಿಗಣಿಸಿ ಹಾಡಿ ಹೊಗಳಿ ಪೂಜೆ ಮಾಡಿದ್ದಾವೆ. ಈ ಎಲ್ಲವೂ ಪುರಾಣ ಮತ್ತು ಕಥೆಗಳಾಗಿದ್ದು ಯಾವುವು ಕೂಡ ಚಂದ್ರ ಅಂದರೆ ನಿಜವಾಗಿಯೂ ಏನು, ಅದು ಎಷ್ಟು ಪ್ರಾಚೀನ ಆಕಾಶಕಾಯ ಅಂತಕ್ಕಂಥ ಚಿಂತನೆಯನ್ನು ಮಾಡೋದು ಅಸಾಧ್ಯದ ಸಂಗತಿಯೇ ಆಗಿತ್ತು. ವಿಜ್ಞಾನದ ಮುನ್ನಡೆ ಚಂದ್ರನನ್ನು ದೈವತ್ಯದಿಂದ ಕೆಳಗಿಳಿಸಿತು ಮಾತ್ರ ಅಲ್ಲ, ವಿಶ್ವದಲ್ಲಿರುವ ಎಣಿಕೆಗೆ ಸಿಕ್ಕದ ಆಕಾಶಕಾಯಗಳಲ್ಲಿ ಗಮನಕ್ಕೂ ಬಾರದೇ ಇರುವ ಒಂದು ಧೂಳಿನ ಕಣ ಮಾತ್ರ ಅಂತ ತೋರಿಸ್ಕೊಡ್ತು. ಖಗೋಳ ವಿಜ್ಞಾನ ವಿಶ್ವದಲ್ಲಿ ಅಸ್ತಿತ್ವದಲ್ಲಿರುವ ಪ್ರತಿಯೊಂದರ ವಯಸ್ಸನ್ನು ನಿರ್ಧಾರ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಬಿಗ್ ಬ್ಯಾಂಗ್ ಅಂದರೆ ಮಹಾಸಿಡಿತ, ಮಹಾಭಾಜನೆಯನ್ನು ಪರಿಗಣಿಸಿ ವಿಶ್ವದ ವಯಸ್ಸು ಅಂದಾಜು 1380 ಕೋಟಿ ವರ್ಷಗಳಂತ ಲೆಕ್ಕ ಹಾಕಲಾಗೈತೆ. ಹಾಗೆಯೇ ನೀಹಾರಿಕೆ ಬ್ರಹ್ಮಾಂಡಗಳು ರೂಪುಗೊಳ್ತಕ್ಕಂಥ ಕ್ರಿಯೆಯನ್ನು ತಿಳ್ಕೊಂಡು ಅವುಗಳ ವಯಸ್ಸನ್ನು ಕೂಡ ತೀರ್ಮಾನ ಮಾಡಲಾಗಿದೆ. ಸೂರ್ಯನ ವಯಸ್ಸು 450 ಕೋಟಿಗಳಿಂದ 460 ಕೋಟಿ ವರ್ಷಗಳಂತಲೂ, ಭೂಮಿಯ ವಯಸ್ಸು 454 ಕೋಟಿ ವರ್ಷಗಳಂತ ನಿರ್ಧಾರ ಮಾಡಲಾಗಿದೆ. ಹಾಗಾದರೆ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ಎಷ್ಟು ವಯಸ್ಸು, ಯಾವ ವಯಸ್ಸಿನದಂತ ತಿಳ್ಕೊಳ್ಳೋದು ನಮ್ಮ ಇಂದಿನ ಗುರಿ. ಚಂದ್ರ ಭೂಮಿಯ ಏಕೈಕ ಸಹಜ ನೈಸರ್ಗಿಕ ಉಪಗ್ರಹ ಆಗಿರೋದು, ಅದರ ವಯಸ್ಸು ಸುಮಾರು 450 ಕೋಟಿ ವರ್ಷಗಳಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಈ ಅಂದಾಜು ಮುಖ್ಯವಾಗಿ ಚಂದ್ರನ ಮೇಲ್ಮೈಯಿಂದ ತರಲಾದ ಶಿಲೆಗಳು, ಖನಿಜಗಳು ಮತ್ತು ಅವುಗಳಲ್ಲಿರ್ತಕ್ಕಂಥ ವಿಕಿರಣಶೀಲ ಅಂದರೆ ರೇಡಿಯೋ ಆ್ಯಕ್ಟಿವ್ ಮೂಲಧಾತುಗಳ ವಯಸ್ಸನ್ನು ಅಳೆಯುವ ವಿಧಾನಗಳ ಆಧಾರದ ಮೇಲೆ ಬಂದತೆ. 1969ರಿಂದ ಆರಂಭವಾದಂಥ ಅಪೋಲೋ ಕಾರ್ಯಕ್ರಮದ ಮೂಲಕ ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ತರಲಾದ ಕಲ್ಲುಗಳ ಪರಿಶೀಲನೆಯಿಂದ ವಿಜ್ಞಾನಿಗಳು ಚಂದ್ರನ ವಯಸ್ಸನ್ನು ಕಂಡುಹಿಡಿದರು. ಚಂದ್ರನಿಂದ ತರಲಾದಂಥ ಜಿರ್ಕಾನ್ ಖನಿಜದ ಅಧ್ಯಯನಗಳನ್ನು ಮಾಡೋದ್ರಿಂದ ಈ ಚಂದ್ರನ ವಯಸ್ಸನ್ನು ತೀರ್ಮಾನ ಮಾಡಲಾಯಿತು. ಜಿರ್ಕಾನ್ ಹರಳುಗಳು ಪ್ರಕೃತಿಯ ಅಂದರೆ ನಿಸರ್ಗದ ಅತ್ಯುತ್ತಮ ಗಡಿಯಾರಗಳಂತೆ ಕೆಲಸ ಮಾಡ್ತವೆ. ಯುರೇನಿಯಂ ಸೀಸ ವಯಸ್ಸು ಅಳೆಯುವ ವಿಧಾನ ಅಂದರೆ ಯುರೇನಿಯಂ ಲೆಡ್ ಅಳಿತಕ್ಕಂಥ ವಿಧಾನವನ್ನು ಬಳಸಿ ಕೆಲವು ಕಲ್ಲುಗಳು ಅಂದಾಜು 440 ಕೋಟಿ ವರ್ಷಗಳಷ್ಟು ಅಳೆಯುವಂತ ತಿಳಿದು ಬಂತು. ಆದ್ದರಿಂದ ಚಂದ್ರ ಭೂಮಿಗಿಂತ 4 ಕೋಟಿ ವರ್ಷಗಳಷ್ಟು ಕಿರಿಯ ಆಕಾಶಕಾಯ ಮತ್ತು ಅದು ಮೊದಲಿನಿಂದಲಿದ್ದಂಥ ಭೂಮಿಯ ಉಪಗ್ರಹ ಅಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಯಿತು. ಹಾಗಾದರೆ ಚಂದ್ರನ ಮೂಲ ಯಾವುದು ಅನ್ನುವ ಪ್ರಶ್ನೆ ಎದುರಾಗ್ತೈತೆ. ಇದಕ್ಕೆ ವಿಜ್ಞಾನ ಉತ್ತರಗಳು ಕೂಡ ಕೊಟ್ಟತೆ. ಚಂದ್ರನ ಹುಟ್ಟಿನ ಕುರಿತಾಗಿ ಇರುವ ವಾದಗಳಲ್ಲಿ ವಿಜ್ಞಾನಿಗಳು ಹೆಚ್ಚಾಗಿ ಒಪ್ತಕ್ಕಂಥ ವಾದ ಮಹಾಘರ್ಷಣವಾದ ಅಥವಾ ಜೈಂಟ್ ಇಂಪ್ಯಾಕ್ಟ್ ಹೈಪೋಥಿಸಿಸ್. ಇದರ ಪ್ರಕಾರ ಭೂಮಿ ಇನ್ನೂ ಸಂಪೂರ್ಣ ಸ್ಥಿರಗೊಳ್ಳದ ಉರಿಯುವ ಯುವ ಗ್ರಹ ಆಗಿದ್ದಾಗ ಅದರ ಜೊತೆಗೆ ಮತ್ತೊಂದು ದೊಡ್ಡದಾದಂಥ ಆಕಾಶಕಾಯ ಇತ್ತು. ಈ ಆಕಾಶಕಾಯ ಡಿಕ್ಕಿ ಹೊಡೆದು ಚಂದ್ರನ ಹುಟ್ಟಿಗೆ ಉಗಮಕ್ಕೆ ಕಾರಣ ಆಯಿತು. ಇದರ ಪ್ರಕಾರ ಭೂಮಿ ರೂಪುಗೊಂಡ ಕೆಲವೇ ಕಾಲದ ನಂತರ ಮಂಗಳ ಗ್ರಹದ ಗಾತ್ರ ಇದ್ದಂಥ ಥಿಯಾ ಅಂತಕ್ಕಂಥ ಇನ್ನೊಂದು ಆಕಾಶಕಾಯ ಭೂಮಿಗೆ ಭೀಕರವಾಗಿ ಡಿಕ್ಕಿ ಹೊಡಿತು. ಈ ಡಿಕ್ಕಿಯಿಂದ ಅಪ್ಪಳಿಸಿಕೆಯಿಂದ ಹೊರಬಿದ್ದಂಥ ದ್ರವ್ಯ ಭೂಮಿಯ ಸುತ್ತಲೂ ಉಂಗುರದ ರೀತಿಯಲ್ಲಿ ರೂಪಿಸಿಕೊಂಡು ನಂತರ ಒಂದಾಗಿ ಚಂದ್ರನಾಗಿ ರೂಪುಗೊಡ್ತು ಮತ್ತು ಭೂಮಿಯನ್ನು ಸುತ್ತೋದಕ್ಕೆ ಪ್ರಾರಂಭ ಮಾಡ್ತು. ಚಂದ್ರನ ಮೇಲೆ ಗಾಳಿ, ಮಳೆ, ನದಿಗಳು ಅಥವಾ ಯಾವುದೇ ರೀತಿಯ ಚಲನೆಗಳಿಲ್ಲ. ಆದ್ದರಿಂದ ಕೋಟಿ ವರ್ಷಗಳ ಹಿಂದೆ ಉಂಟಾದಂಥ ಗುಂಡಿಗಳು, ಪಾತಾಳಗಳು ಈ ಹೊಡೆತದ ಅಪ್ಪಳಿಸಿಕೆಯ ಗುರುತಾಗಿ ಇಂದಿಗೂ ಕೂಡ ಉಳ್ಕೊಂಡಿದ್ದಾವೆ. ಹೀಗಾಗಿ ಚಂದ್ರನ ಮೇಲ್ಮೈ ಸೌರವ್ಯೂಹದ ಪ್ರಾರಂಭಿಕ ಇತಿಹಾಸದ ದಾಖಲೆಗಳಲ್ಲಿ ಗುರುತಿಸಲ್ಪಟ್ಟತೆ. ಹೊಸದಾಗಿ ರೂಪುಗೊಂಡಂಥ ಚಂದ್ರ ಸಂಪೂರ್ಣವಾಗಿ ಉರಿಯುವ ದ್ರವಶಿಲಾಗೋಳದಂತಿತ್ತು. ಅದರ ಮೇಲ್ಮೈನಲ್ಲಿ ವಿಶಾಲವಾದಂಥ ಮ್ಯಾಗ್ಮಾ ಸಾಗರ ಇತ್ತು. ಕಾಲಕ್ರಮೇಣ ಮೇಲ್ಭಾಗ ತಣ್ಣಗಾಗಿ ಘನಪದರ ರೂಪುಗೊಂಡಿತು. ಇದೇ ಚಂದ್ರ ಶಿಲೆಯ ಜನನ ಹುಟ್ಟು. ಚಂದ್ರ ರೂಪುಗೊಂಡ ನಂತರ ಭೂಮಿಯ ಭ್ರಮಣ ವೇಗದಲ್ಲಿ ಬದಲಾವಣೆ ಉಂಟಾಯಿತು. ಆರಂಭದಲ್ಲಿ ಭೂಮಿ ಇಂದಿಗಿಂತ ವೇಗವಾಗಿ ತಿರುಗ್ತಾ ಇತ್ತು. ಬಹುಶಃ ಆಗಿನ ಕಾಲದ ಒಂದು ದಿನದ ಅವಧಿ 5 ರಿಂದ 6 ಗಂಟೆಗಳಿಷ್ಟು ಇರಬಹುದು ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಚಂದ್ರನ ಗುರುತ್ವಾಕರ್ಷಣೆ ಭೂಮಿಯ ಕಡಲಿನ ನೀರಿನ ಮೇಲೆ ಪ್ರಭಾವ ಬೀರಿ ಭೂಮಿಯ ಸ್ಥಿರತೆಯಲ್ಲೂ ಕೂಡ ಮಹತ್ವದ ಬದಲಾವಣೆಯನ್ನು ತಂತು. ಚಂದ್ರ ಭೂಮಿಯ ಮೇಲೆ ಆಳವಾದ ಪ್ರಭಾವವನ್ನು ಬೀರ್ತದೆ. ಗ್ರಹದ ಹವಾಮಾನಕ್ಕೆ ನಿರ್ಣಾಯಕ ಸ್ಥಿರೀಕಾರಕವಾಗಿ ಮತ್ತು ಜೈವಿಕ ಲಯಗಳ ಚಾಲಕನಾಗಿ ಕಾರ್ಯನಿರ್ವಹಿಸ್ತದೆ. ಸಂಕೀರ್ಣ ಜೀವರಾಶಿಯ ವಿಕಾಸಕ್ಕೆ ಚಂದ್ರನ ಅಸ್ತಿತ್ವ ಭೂಮಿಗೆ ಅತ್ಯಗತ್ಯ ಅಂತ ವಿಜ್ಞಾನಿಗಳು ವಾದಿಸಿದ್ದಾರೆ. ಚಂದ್ರ ಭೂಮಿ ಮೇಲೆ ಬೀಳ್ತಕ್ಕಂಥ ಪ್ರಭಾವ ಮತ್ತು ಪರಿಣಾಮಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅವುಗಳಲ್ಲಿ ಕೆಲವು ಬಹಳ ಮುಖ್ಯವಾಗಿ ಎದ್ದು ಕಾಣ್ತವೆ. ಅವುಗಳಲ್ಲಿ ಮೊದಲನೇದು ಭೂಮಿಯ ಹವಾಮಾನವನ್ನು ಸ್ಥಿರಗೊಳಿಸ್ತಕ್ಕಂಥದ್ದು. ಚಂದ್ರನ ಗುರುತ್ವದಿಂದ ಭೂಮಿಯ ಅಕ್ಷೀಯ ಓರೆಯನ್ನು ಅಂದರೆ ಭೂಮಿಯ ಓರೆತನವನ್ನು ಸರಿಸುಮಾರು 23.5 ಡಿಗ್ರಿಗಳಲ್ಲಿ ಸ್ಥಿರವಾಗಿ ಇರಿಸೋದಕ್ಕೆ ಸಾಧ್ಯ ಆಗೈತೆ. ಈ ಸ್ಥಿರೀಕರಣ ಇಲ್ಲದೆ ಭೂಮಿಯ ಓರೆ ನಾಟಕೀಯವಾಗಿ ಅಲುಗಾಡ್ತೈತೆ. ಇದು ತೀವ್ರವಾದಂತಹ ವಿನಾಶಕಾರಿಯಾದಂಥ ಹವಾಮಾನ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಇದು ಭೂಮಿಯನ್ನು ಸಂಕೀರ್ಣ ಜೀವನಕ್ಕೆ ವಾಸಯೋಗ್ಯವಲ್ಲದಂತೆ ಮಾಡ್ತೈತೆ.
ಆದರೆ ಚಂದ್ರ ಇರೋದರಿಂದ ಇಂತಹ ಭೂಮಿಯ ಓಲಾಟದಲ್ಲಿ ಆಗ್ತಕ್ಕಂಥ ಅಸ್ತವ್ಯವಸ್ಥೆಯನ್ನು ತಡೆಯಲಾಗಿದೆ. ಎರಡನೇದಾಗಿ ಕಡಲಿನ ಅಲೆಗಳ ಅಬ್ಬರ ಮತ್ತು ಇಳಿತ ಮತ್ತು ಕಡಲಿನಲ್ಲಿರ್ತಕ್ಕಂಥ ನೀರಿನ ಚಲನೆ. ಚಂದ್ರ ದಿನಕ್ಕೆ 2 ಬಾರಿ ಹೆಚ್ಚು ಮತ್ತು ಕಡಿಮೆ ಉಬ್ಬರ ಇಳಿತಗಳನ್ನು ಉಂಟು ಮಾಡ್ತಾರೆ ಕಡಲಿನ ನೀರಿನ ಮೇಲೆ. ಇದು ಪೋಷಕಾಂಶಗಳ ಸಾಗಾಣಿಕೆ, ಪರಿಚಲನೆ, ಕಡಲಿನ ನೀರಿನ ಮಿಶ್ರಣ ಮತ್ತು ಕರಾವಳಿ ನೀರಿನಲ್ಲಿ ನಿಶ್ಚಲತೆಯನ್ನು ತಡೆಯೋದಕ್ಕೆ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತೈತೆ. ಈ ಉಬ್ಬರ ಮತ್ತು ಇಳಿತದ ಕ್ರಿಯೆಗಳಿಂದ ಕಡಲಿನಿಂದ ಭೂಮಿಗೆ ಜೀವವನ್ನು ಸ್ಥಳಾಂತರಿಸೋದಕ್ಕೆ ಸಹಾಯ ಆಯಿತು. ಸಮುದ್ರದಲ್ಲಿ ಕಡಲಿನಲ್ಲಿ ಕಾಣಿಸಿಕೊಂಡಂಥ ಜೀವಿಗಳು ಭೂಮಿ ಮೇಲೆ ಬಂದು ವಿಕಾಸಗೊಳ್ಳೋದಕ್ಕೆ ಇದು ಕೂಡ ಕಾರಣ ಆಯ್ತಂತ ವಿಜ್ಞಾನಿಗಳು ನಂಬ್ತಾರೆ. ಅದಕ್ಕಾಗಿ ಪುರಾವೆಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಮೂರನೇದಾಗಿ ಚಂದ್ರನ ಅಸ್ತಿತ್ವ ಭೂಮಿಯ ತಿರುಗುವಿಕೆಯನ್ನು ನಿಧಾನಗೊಳಿಸಿದೆ. ಚಂದ್ರನಿಂದ ಉಂಟಾಗ್ತಕ್ಕಂಥ ಉಬ್ಬರ ಇಳಿತದ ಘರ್ಷಣೆಯಿಂದ ನೂರಾರು ಕೋಟಿ ವರ್ಷಗಳಿಂದ ಭೂಮಿಯ ತಿರುಗುವಿಕೆಯನ್ನು ಗಮನಾರ್ಹವಾಗಿ ನಿಧಾನಗೊಳಿಸಲ್ಪಟ್ಟಿದೆ. ಇದು ಒಂದು ದಿನದ ಉದ್ದವನ್ನು ಸುಮಾರು 5 ಗಂಟೆಗಳಿಂದ ಪ್ರಸ್ತುತ 20 ಗಂಟೆಗಳವರೆಗೆ ಹೆಚ್ಚಿದೆ. ಇದರಿಂದ ದೀರ್ಘಕಾಲ ಜೀವ ಸಂಕುಲ ಸೂರ್ಯನ ಚೈತನ್ಯವನ್ನು ಸ್ಥಿರವಾಗಿ ಪಡೆಯೋದಕ್ಕೆ ಸಾಧ್ಯ ಆಗೈತೆ. ಚಂದ್ರ ಭೂಮಿಯನ್ನು ಇತರ ಕ್ಷುದ್ರ ಗ್ರಹಗಳಿಂದ ರಕ್ಷಿಸತಕ್ಕಂಥ ಗುರಾಣಿಯ ರೀತಿಯಲ್ಲೂ ಕೂಡ ಕೆಲಸ ಮಾಡ್ತೈತೆ. ಹತ್ತಿರದ ಒಂದು ಬೃಹತ್ ವಸ್ತುವಿನಂತೆ ಚಂದ್ರ ಭಾಗಶಃ ಗುರಾಣಿಯಾಗಿ ಭೂಮಿಯನ್ನು ಮುಚ್ಚಿ ಕಾರ್ಯನಿರ್ವಹಣೆಯನ್ನು ಮಾಡ್ತೈತೆ. ಇಲ್ಲದೇ ಇದ್ದರೆ ಭೂಮಿಗೆ ಅಪ್ಪಳಿಸ್ತಕ್ಕಂಥ ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳು ನೇರವಾಗಿ ಭೂಮಿಗೆ ಬರ್ತಾ ಇದ್ವು. ಅವುಗಳ ಪರಿಣಾಮ ಭೂಮಿ ಮೇಲೆ ಎದ್ದು ಕಾಣ್ತಾ ಇತ್ತು. ಚಂದ್ರ ಭೂಮಿಯ ಜೀವಿಗಳ ಜೀವನ ಮತ್ತು ಜೈವಿಕ ಪ್ರಕ್ರಿಯೆಗಳ ಮಾತ್ರ ಮೇಲೆ ಪ್ರಭಾವ ಬೀರೋದು ಕೂಡ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿನೇ. ಹವಳಗಳು ಮತ್ತು ಏಡಿಗಳಂಥ ಅನೇಕ ಸಮುದ್ರ ಜೀವಿಗಳು ಬದುಕಿ ಉಳಿಯುವಿಕೆಯನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ತಮ್ಮ ಸಾಮೂಹಿಕವಾಗಿ ಮೊಟ್ಟೆ ಇಡೋದನ್ನು ಮತ್ತು ಸಂತಾನದ ಉತ್ಪತ್ತಿಯನ್ನು ಚಂದ್ರನ ಚಕ್ರ ಜೊತೆಗೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಜೊತೆಗೆ ಮೇಳೈಸಿಕೊಂಡಿದ್ದಾವೆ ಮತ್ತು ಅದರ ಪ್ರಕಾರವೇ ಅವು ತಮ್ಮ ಸಂತಾನವನ್ನು ಮುಂದುವರಿಸಿ ಉಳಿದು ಬದುಕಿ ಬಾಳ್ತವೆ. ಸಂಚಾರ ಮತ್ತು ಆಹಾರ ಹುಡುಕುವುದರಲ್ಲಿ ಕೂಡ ಚಂದ್ರ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತೈತೆ. ಹಲವಾರು ಪ್ರಭೇದಗಳು, ವಿಶೇಷವಾಗಿ ಪಕ್ಷಿಗಳು, ಕೀಟಗಳು ಮತ್ತು ಹಲವಾರು ಸಣ್ಣ ಜೀವಿಗಳು ಕೂಡ, ಕಡಲ ಜೀವಿ ಕೂಡ ಸಂಚಾರ ಮತ್ತು ಆಹಾರ ಹುಡುಕೋದಕ್ಕೆ ಚಂದ್ರನ ಬೆಳಕು ಮತ್ತು ಚಂದ್ರನಿಂದ ಬರ್ತಕ್ಕಂಥ ಧ್ರುವೀಕೃತವಾದಂಥ ಬೆಳಕನ್ನು ಬಳಸ್ಕೊಳ್ತವೆ. ಸಸ್ಯ ಮತ್ತು ಪ್ರಾಣಿಗಳ ನಡವಳಿಕೆಯ ಮೇಲೆ ಕೂಡ ಚಂದ್ರ ಅಪಾರವಾದ ಪರಿಣಾಮವನ್ನು ಬೀರ್ತೈತೆ. ಚಂದ್ರನ ಬೆಳಕು ರಾತ್ರಿಯ ಚಟುವಟಿಕೆ ಮೇಲೆ ನೇರವಾದ ಪರಿಣಾಮವನ್ನು ಬೀರ್ತೈತೆ. ಕೆಲವು ಪ್ರಭೇದದ ಜೀವಿಗಳು ಚಂದ್ರನ ಹುಣ್ಣಿಮೆಯ ಹೆಚ್ಚಿನ ಬೆಳಕಿನಲ್ಲಿ ಅಭಿವೃದ್ಧಿ ಹೊಂದುತ್ತವೆ. ಆದರೆ ಇನ್ನೂ ಕೆಲವು ಜೀವಿಗಳು ತಮ್ಮನ್ನು ಬೇಟೆಯಾಡುವ ಪರಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಹುಣ್ಣಿಮೆ ದಿವಸ ಅಡಿಕೊಳ್ತೇವೆ. ಚಂದ್ರ ಕಣ್ಮರಿ ಆದರೆ ಭೂಮಿಯ ಮೇಲಿನ ಕಡಲಿನ ಉಬ್ಬರ ಮತ್ತು ಇಳಿತಗಳು ಸೂರ್ಯನಿಂದ ಮಾತ್ರ ನಿಯಂತ್ರಿಸಲ್ಪಡ್ತವೆ. ಆದ್ದರಿಂದ ಅವು ದುರ್ಬಲ ಆಗ್ತವೆ. ಚಂದ್ರ ಇಲ್ಲದೆ ಇದ್ದರೆ ಭೂಮಿಯ ತಿರುಗುವಿಕೆಯ ವೇಗ ಹೆಚ್ಚುತ್ತೆ. ತೀವ್ರವಾದಂಥ ಗಾಳಿ ಮತ್ತು ಅಸ್ತವ್ಯಸ್ತವಾಗಿರ್ತಕ್ಕಂಥ ಹವಾಮಾನ ಇದರಿಂದ ಉಂಟಾಗ್ತದೆ. ಹಾಗೆಯೇ ಭೂಮಿ ಮೇಲಿರ್ತಕ್ಕಂಥ ಜೀವಿಗಳ ಮೇಲೆ ತೀವ್ರವಾದ ಪರಿಣಾಮಗಳು ಉಂಟಾಗ್ತವೆ. ಭೂಮಿ ಓರೆಯಲ್ಲಿರ್ತಕ್ಕಂಥದ್ದು ಬದಲಾಗುತ್ತೆ. ಹಾಗೆ ಈ ಓರೆಯ ಓಲಾಟ ಹೆಚ್ಚಾಗಿ ಹವಾಮಾನ ಅಸ್ಥಿರ ಆಗುತ್ತೆ. ಇದು ಜೀವ ಸಂಕುಲಕ್ಕೆ ಮಾರ್ಕ್ ಆಗುತ್ತೆ. ಆದ್ದರಿಂದ ಚಂದ್ರನಿಂದ ಭೂಮಿಯಲ್ಲಿ ಉಂಟಾಗ್ತಕ್ಕಂಥ ಪರಿಣಾಮಗಳು ಜೀವ ಉಗಮ ಮತ್ತು ವಿಕಸನದಲ್ಲಿ ತಮ್ಮದೇ ಆದಂಥ ಪಾಲನ ಹೊಂದಿದ್ದಾವೆ ಅಂತ ಯಾವ ಸಂಶಯವಿಲ್ಲದೆ ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಚಂದ್ರನ ಕುರಿತಾಗಿ ಇತರ ವೈಜ್ಞಾನಿಕ ಸಂಗತಿಗಳನ್ನು ಮತ್ತು ಚಂದ್ರನಿಂದ ಭೂಮಿಯ ಮೇಲೆ ಜೀವ ವಿಕಸನದ ಮೇಲೆ ಆಗಿರತಕ್ಕಂಥ ಹೆಚ್ಚಿನ ಪರಿಣಾಮಗಳನ್ನು ತಿಳ್ಕೊಳ್ಳೋಣ. ವಂದನೆಗಳು.